ಎಲ್ಲ ಮುಖಂಡರುಗಳಿಗೆ ಪುಷ್ಪವನ್ನ ಹಾಕುವ ಮೂಲಕ ಈ ದಿನ ಏನು 22/3/2026 ದಿನಾಂಕದಂದು ಹೊಸಕೋಟೆ ತಾಲೂಕಿನ ಬಲಗೈ ಜಾತಿಗಳ ಒಕ್ಕೂಟದ ವತಿಯಿಂದ ಇವತ್ತು ನಾವು ಹೊಸಕೋಟೆ ತಾಲೂಕಿನಾದ್ಯಂತ ಇರುವಂತ ಸಹೋದರ ಸಹೋದರಿಯರ ಸಮ್ಮುಖದಲ್ಲಿ ಇವತ್ತು ಈ ಸಭೆಯನ್ನ ಇಲ್ಲಿ ಸೇರಿದ್ದೇವೆ. ಈ ಸಭೆಯ ಒಂದು ಮುನ್ನುಡಿ ಬರೆಯುವುದಕ್ಕೆ ನಾನು ಎಲ್ಲರಿಗೂ ಒಟ್ಟಾಗಿ ಜೈ ಭೀಮ್ ಹೇಳುವ ಮೂಲಕ ಎಲ್ಲ ಮುಖಂಡರುಗಳಿಗೂ ಅವರು ಇವರು ಅನ್ನದೇ ನಮ್ಮ ಎಲ್ಲ ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ ಇಲ್ಲಿ ಎಲ್ಲ ನಾಯಕರುಗಳು ಇಲ್ಲಿ ಹಾಜರಿದ್ದೀರಿ. ನಮ್ಮ ಬಾಬಾ ಸಾಹೇಬರ ಒಂದು ಹಣತೆಯಂತೆ ಇವತ್ತು ನಾವಿಲ್ಲಿ ಕುಳಿತು ನಮ್ಮ ದೇಶ ಉದ್ದೇಶಗಳ ಅರ್ಥ ಮಾಡಿಕೊಳ್ಳುವ ಒಂದು ವೇದಿಕೆಯಾಗಿದೆ. ಈ ಒಂದು ವೇದಿಕೆಗೆ ತಾವೆಲ್ಲರೂ ತುಂಬ ಹೃದಯದಿಂದ ಮನಸ್ಸನ್ನ ಬಿಚ್ಚಿ ಇವತ್ತು ಇಲ್ಲಿ ಬಂದು ಆಗಮಿಸಿದಿರಿ. ನಾವು ಒಂದು ಜೋರಾದ ಚಪ್ಪಾಳೆಯೊಂದಿಗೆ ನಾವು ನಿಮಗೆ ಸ್ವಾಗತವನ್ನ ನಾನು ಬಯಸ್ತಾ ಇದ್ದೀನಿ ಬಂಧುಗಳೇ. ಜೈ ಭೀಮ್. ಬಂಧುಗಳೇ, ಈ ದಿನ ನಾನು ಸೇರಿರುವಂತ ಉದ್ದೇಶವನ್ನ ಒಂದು ಸಂಕ್ಷಿಪ್ತವಾಗಿ ತಿಳಿಸಿ ತದನಂತರ ಮುಂದೆ ಏನ್ ಮಾಡಬೇಕು ಅಂತ ಚರ್ಚೆ ಮಾಡ್ತಾ ಹೋಗೋಣ. ಬಂಧುಗಳೇ, ಈಗಾಗಲೇ ಈ ಒಂದು ವಾಸ್ತವ ಸ್ಥಿತಿಯಲ್ಲಿ ನಾವು ಕಂಡಂತೆ ನಮ್ಮ ರಾಜ್ಯದಲ್ಲಿ ಹಲವಾರು ಘಟನೆಗಳು ಇವತ್ತು ಸಾಕ್ಷೀಭೂತವಾಗಿವೆ. ಅದರಂತೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನಾವು ಅರ್ಥೈಸಿಕೊಂಡಿರುವಂತದ್ದು ನಿಜ. ಯಾಕೆ ಅಂತ ಅನ್ನೋದಾದ್ರೆ, ಪ್ರಾರಂಭಿಕ ಹಂತವಾಗಿ ಜಾತಿ ಜನಗಣತಿ ಎನ್ನುವ ಒಂದು ಕಾರ್ಯಕ್ರಮ ಪ್ರಾರಂಭ ಆದಾಗಿನಿಂದಲೂ ಸಹ ಈ ನಮ್ಮ ಒಳ ಜಾತಿಗಳ ಅಥವಾ ಒಳ ಮೀಸಲಾತಿಗೋಸ್ಕರ ನಾವು ಒಡೆದಾಡುವಂತ ಮತ್ತೆ ಅರ್ಥೈಸಿಕೊಳ್ಳದಾಗದೇ ಇರುವಂತ ಒಂದು ವಿಷಯವನ್ನ ಇವತ್ತು ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ಕಾನೂನುಗಳಾಗಿರ್ಬೋದು, ಸಂವಿಧಾನದ ಬಾಹಿರವಾಗಿ ಇವತ್ತು ಜನಗಳ ಮೇಲೆ ಏರುವಂತ ಒಂದು ಕೆಲಸವನ್ನ ಆಗಿದೆ ಅಂತ ನಾವಾದ್ರೂ ಭಾವಿಸ್ಕೊಂಡಿದ್ದೀವಿ. ಕಾರಣ ಇಷ್ಟೇ, ನಮ್ಮಲ್ಲಿ ಒಳ ಪಂಗಡಗಳು, ಒಳ ಜಾತಿಗಳು ಅಂತ ನಾವೀಗಾಗಲೇ ಹುಟ್ಟುತ್ತಾ ಬೆಳೆಯುತ್ತಾ ಬಂದಿದ್ದೇವೆ. ಆದ್ರೆ ಈಗಿನ ಮಟ್ಟದಲ್ಲಿ ಸಾಮಾಜಿಕ ಶೋಷಣೆ ಹೊರಟೋಗಿದೆ, ಜಾತೀಯತೆ ಹೊರಟೋಗಿದೆ. ಎಲ್ಲೋ ಒಂದು ಕಡೆ ನಾನು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ, ನಾನು ನನ್ನ ಜಾತಿಯನ್ನ ಹೇಳ್ಕೊಳ್ತಾ ಇದ್ದೀನಿ. ಆದ್ರೆ ಈಗ ಬಂದಿರುವಂತ ವಿಷಯ ನಮ್ಮ ಪಾಲು. ನಾವು ಎಷ್ಟು ಜನ ಇದ್ದೀವಿ ಅಷ್ಟು ಜನಕ್ಕೆ ನನಗೆ ಪಾಲು ಕೊಡಿ ಅಂತ ಕೇಳುವಂತ ಒಂದು ಸ್ಥಿತಿಯಲ್ಲಿ ವಾತಾವರಣವನ್ನ ಸೃಷ್ಟಿಯಾಗಿದೆ ಅಂತ ನಮ್ಮ ಒಂದು ಬಲಗೈ ಜಾತಿಗಳ ಒಕ್ಕೂಟ ಖಂಡಿಸ್ತಾ ಇದೆ ಬಂಧುಗಳೇ. ಆ ನಿಟ್ಟಿನಲ್ಲಿ ನಾನು ಸುಮಾರು ಜನ ಜಾತಿ ಜನಗಣತಿ ಆಗುವಂತ ಸಂದರ್ಭದಲ್ಲಿ ಜಾತಿಯನ್ನ ನಮೂದಿಸಿ ಅಂತ ಎಷ್ಟೋ ಜನಕ್ಕೆ ಮಾತಾಡ್ಕೊಂಡ್ವಿ. ಕೆಲವರು ನಮ್ಮ ಜಾತಿಯನ್ನ ನಾವು ಅಂದ್ಕೊಂಡಾಗೆ ಪಟ್ಟಣ ಪ್ರದೇಶದಲ್ಲಿ ಜಾತಿಯನ್ನು ನಮೂದು ಮಾಡಲಿಲ್ಲ. ಯಾರೋ ಒಬ್ರು ನಾನು ವಲಯ ಅಂತ ಹೇಳ್ಕೊಂಡ್ರೆ ನನಗೆ ಕೀಳು ಅನ್ನುವ ಭಾವನೆಯಿಂದ ಛಲವಾದಿ ಅಂತ ಹೇಳಿದ್ರು. ಇನ್ನೇನೋ ಬೇರೆ ಒಂದು ಸಬ್ ಜಾತಿಗಳನ್ನ ಹೇಳುವಂತದ್ದು ಇವತ್ತು ಮುನ್ನೆಲೆಗೆ ಬಂದು ನಮ್ಮ ಸಂಖ್ಯೆ ಇವತ್ತು ಕಡಿಮೆ ಆಗಿದೆ ಬಂಧುಗಳೇ. ಹೇಳಬೇಕು ಅಂತಂದ್ರೆ, ಒಬ್ಬ ನಮ್ಮ ಬೇರೆ ಜಾತಿಗಳಿಗೆ ಹೋಲಿಕೆ ಮಾಡಿದ್ರೆ 5 ರಿಂದ 6 ಲಕ್ಷ ಜನಸಂಖ್ಯೆ ನಮ್ಮದು ಹೆಚ್ಚಾಗಿದೆ ಅಂತ ಒಂದು ಸಮೀಕ್ಷೆ ಇದೆ. ಆದ್ರೆ ಅಲ್ಲಿ ಎಲ್ಲಿ ಇಬ್ಬಾಗ ಆಯ್ತು, ಆ ಒಂದು ಹೆಸರು ಈ ಒಂದು ಹೆಸರು ನಾನು ಹೆಸರು ಹೇಳದೇ ಇರುವಂತ ಸ್ಥಿತಿಯಲ್ಲಿ ಇವತ್ತು ನಮ್ದು ಕಡಿಮೆ ಬಂತು ಅನ್ನೋ ಒಂದು ಇದು ನಿಮ್ಗೂ ಗೊತ್ತಿದೆ. ಓಕೆ, 6 ಮಾಡಿದ್ರು. ಆದ್ರೆ ಅದರಲ್ಲಿ ಎ ವರ್ಗ ಬಿ ವರ್ಗ ಅಂತ ಮಾಡಿ ಎ ವರ್ಗಕ್ಕೆ ಮೊದಲ ಆದ್ಯತೆ, ಬಿ ವರ್ಗಕ್ಕೆ 2ನೇ ಆದ್ಯತೆ ಅಂತ ಮಾಡಿದ್ರು. ಅಲ್ಲಿ ಎಲ್ಲೋ ಒಂದು ಕಡೆ ಇನ್ನೊಂದು 20 ವರ್ಷ ಬಿ ವರ್ಗ ಹಿಂದಕ್ಕೆ ಹೋಗುವಂತ ಮಟ್ಟ ಈಗಾಗಲೇ ಸಮಸ್ಯೆ ಕ್ರಿಯೇಟ್ ಆಗಿದೆ. ಅದಕ್ಕೆ ಬೀದರ್ನಲ್ಲಿ ನಡೆದಂತ 49 ಕ್ಲಾಸ್ 1 ಆಫೀಸರ್ಸ್ ಹುದ್ದೆಗಳು ಇವತ್ತು ಒಂದೇ ಸಮುದಾಯಕ್ಕೆ ಪ್ರವರ್ಗ ಹೇಗೆ ಹೋಗಿರುವಂತದ್ದು. ಅದೇ 49 ಯಾವುದು ಎರಡಕ್ಕೂ ಕೊಟ್ಟಿದ್ದಿದ್ರೆ ಅರ್ಧ ನಮ್ಗೆ 25 ಬರ್ತಾ ಇತ್ತೇನೋ, ಅಥವಾ ಇನ್ನು 3 ಭಾಗ ABC ಗೆ ವಿಂಗಡಣೆ ಮಾಡಿದಿದ್ರೆ ಇನ್ನೊಂದಷ್ಟು ವಿಂಗಡಣೆ ಆಗ್ತಾ ಇತ್ತು. ಈ ರೋಸ್ಟರ್ ಬಿಂದು ಅಂತ ಕರೀತಾರೆ ಇಲಾಖೆಗಳಲ್ಲಿ, ರೋಸ್ಟರ್ ಬಿಂದು ಅಂತ. ಆ ರೋಸ್ಟರ್ ಬಿಂದು ಮಾಡ್ಲಿಲ್ಲ, ವರ್ಗಕ್ಕೆ ಕೊಟ್ಬಿಟ್ರು.
ಹಾಗಾಗಿ ಅದು ಒಂದು ಖಂಡಿಸುತ್ತಾ ಆ ಒಂದು ಇದನ್ನ ಖಂಡಿಸುತ್ತಾ ನಾಗಮೋಹನ್ ದಾಸ್ ವರದಿಯನ್ನ ಖಂಡಿಸುತ್ತಾ ಅದರಲ್ಲಿ ನಮ್ಮ ಸಮುದಾಯಕ್ಕೆ ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಆ ಅನ್ಯಾಯವನ್ನ ಸರಿಪಡಿಸಿಕೊಳ್ಳಬೇಕು, ತಿದ್ದುಪಡಿ ಮಾಡಿಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಇವತ್ತು 25/3/2026 ಒಂದು ನಮ್ಮ ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಸಮಾವೇಶ, ಅಂತಿಂತ ಸಮಾವೇಶ ಅಲ್ಲ, ನಿಜವಾಗ್ಲೂ ನಾವು ಮನಸ್ಸಿಗೆ ಅನ್ಕೊಂತೀವಿ. ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ನಮ್ಮಲ್ಲಿ ಹೇಳ್ತಾ ಇದ್ದಾರೆ, ನಾನಿವತ್ತು ಅವರನ್ನ ಇನ್ವೈಟ್ ಮಾಡಿದ್ದೆ, ಅವರಿಗೆ ಒಂದು 5,000 ಜನ ಒಂದೊಂದು ಕಡೆ ಸೇರಿ ಅವರನ್ನ ಗೆಸ್ಟ್ ಆಗಿ ಕರೆದು, ಅತಿಥಿಯಾಗಿ ಕರೆದು ಮೋಟಿವೇಶನ್ ಅನ್ನ ಮಾಡ್ತಾ ಇದ್ದಾರೆ ಬಂಧುಗಳೇ. 25ನೇ ತಾರೀಕು ಒಂದು ಸಮರೋಪಾದಿಯಲ್ಲಿ, ಸಾಗರದ ಉಪಾಧಿಯಲ್ಲಿ ಇವತ್ತು 25ನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ಜನಸಾಗರ ಸೇರುವಂತ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಆ ಆಯೋಜನೆಗೆ ನಮ್ಮ ಬಲಗೈ ಸಮುದಾಯದ ಬಲಗೈ ಜಾತಿಗಳ ನಮ್ಮ ಒಗ್ಗಟ್ಟು, ಹೊಸಕೋಟೆ ತಾಲೂಕಿನಲ್ಲಿ ನಮ್ಮದೇನಿದೆ ಹೇಗಿದೆ ಅಂತ ನಾವು ತೋರಿಸ್ಬೇಕಲ್ವಾ. ಇಲ್ಲ ಅಂತಂತಂದ್ರೆ ನಾವು ಹುಟ್ಟಿ ನಾನು ವಲಯ ಜಾತಿಯಲ್ಲಿ ಇದ್ದೀನಿ ಅಂತ ಅನ್ನೋದೇ ಆದ್ರೆ ಯಾಕಿದೀಯಾ ಅನ್ನೋ ಪ್ರಶ್ನೆ ಯಾರಾದ್ರೂ ಕೇಳಬೇಕಾಗುತ್ತೆ ಆಮೇಲೆ. ಹಾಗಾಗಿ ನಾವಿದೀವಿ ಅಂದ್ರೆ ನಮ್ಮ ತನವನ್ನ ನಾವು ಉಳಿಸ್ಕೊಳ್ಬೇಕು. ಒಬ್ಬ ನಾಯಕನು ಇವತ್ತು ಆಯ್ಕೆ ಮಾಡ್ಬೇಕು. ನಾವು ಇವತ್ತು ಬಲಗೈ ಸಮಾಜದಲ್ಲಿ ಒಂದು 10 ಜನ ಮುಖಂಡರುಗಳಂತೇಳಿ ಇವತ್ತು ನಾವು ಆಯ್ಕೆ ಮಾಡ್ಕೊಬೇಕು ತಾಲೂಕಲ್ಲಿ. ಇವತ್ತು ನಾಳೆ ದಿವಸ ಈ ವಿಚಾರವಾಗಿ ನಾಳೆ ತಹಶೀಲ್ದಾರ್ ನೇತೃತ್ವದಲ್ಲಿ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದ ಪೂರ್ವವಾಗಿ ಸಭೆ ಕರೀತಾರ. ಆ ಸಭೆನ 8 ಜನನು ಕುಂತ್ಕೊಂಡು ಏನ್ ಅವರವ್ರ ಜಯಂತಿಗಳೇನಿದೆ, ಜಗಜೀವನ್ ರಾವ್ ಜಯಂತಿ ಮಾಡೋದು 5ನೇ ತಾರೀಕು ಅವತ್ತೇನಿದೆ ಅವ್ರ ಜಯಂತಿ ಅವತ್ತು ಮಾಡ್ಲಿ, ಅಂಬೇಡ್ಕರ್ ಜಯಂತಿ ಏನಿದೆ ಅವತ್ತಿನ ಜಯಂತಿ ಅವತ್ತಾಗಬೇಕು ಅಂತೇಳಿ ಆ ಒಂದೇನಿಲ್ಲ ನಾವು ಮುಖಂಡರುಗಳಂತೇಳಿ ತೀರ್ಮಾನ ಮಾಡ್ತೀರಿ. ಅವರಲ್ಲಿ ನಿರ್ಣಯ ಮಾನ್ಯ ಶಾಸಕರಿಗೆ ಮಂಡಿಸಿ ನಾವು ಮಾಡ್ತಕ್ಕಂಥವ್ರಿಗೆ ಪ್ರತ್ಯೇಕ ಜಯಂತಿ ಅಂತೇಳಿ ಅವತ್ತು ಕಂಠಾಘೋಷವಾಗಿ ಮಾತನಾಡಬೇಕು. ಅದಕ್ಕೇನಾದ್ರೂ ಶಾಸಕರ ಅನುಮತಿ ಇಲ್ಲಂದ್ರೆ ಬೇರೆ ರೀತಿ ಕಾರ್ಯಕ್ರಮ ಮಾಡೋದಕ್ಕೂ ಸಹ ನಾವು ವ್ಯವಸ್ಥೆ ಮಾಡ್ಕೋಬೇಕು. ಇದಕ್ಕೂ ನಿರ್ಣಯವಾಗಿರ್ಬೇಕು. ಎರಡನೇದು, ಏನು ನಾವು ಹೋರಾಟಕ್ಕೆ ಹೋಗ್ತೀವೋ ಹೋರಾಟದ ನೇತೃತ್ವನ ಏನು ನಾವು ತಾಲೂಕಲ್ಲೇ ಒಂದು 10 ಜನ ಒಂದು ನಿರ್ಣಯ ಮಾಡಿ ಒಂದು ಸಮಿತಿ ಮಾಡ್ಕೊಳ್ತೀವೋ, ಸಮಿತಿಯ ನಿರ್ಧಾರಕ್ಕೆ ಎಲ್ಲರೂ ಬದ್ಧವಾಗಿರ್ಬೇಕು. ಈ 3 ಅಜೆಂಡಾ ನಮ್ದು, 3 ಬಗ್ಗೆನೇ ಮಾತನಾಡಬೇಕು. ನಾವು ಯಾವ ಜನಾಂಗದ ದ್ವೇಷಗಳು ಅಲ್ಲ, ಎಲ್ಲಾ ಜನಾಂಗನೂ ನಾವು ಪ್ರೀತಿ ಮಾಡ್ತಕ್ಕಂಥ ವ್ಯಕ್ತಿಗಳು, ಎಲ್ಲಾ ಜನಾಂಗನೂ ನಾವು ಸರಿದೂಗಿಸ್ಕೊಂಡೇ ಇಷ್ಟು ದಿನನೂ ಹೋಗಿರ್ತಕ್ಕಂಥದ್ದು. ಒಂದು ಸಭೆ ಸೇರ್ಕೊಂಡು ಮಾಡೋಣ. ಯಾಕೆ ನಾನು ಇದನ್ನು ಹೇಳ್ತಿದ್ದೀನಿ ಅಂದರೆ, ಅಂಬೇಡ್ಕರ್ ಅನುಯಾಯಿಗಳು ಬರೀ ರೈಟ್ನವರು ಮಾತ್ರ ಅಲ್ಲ, ಎಲ್ಲ ಸಮಾಜದವರು ಅಂಬೇಡ್ಕರ್ ಅನುಯಾಯಿಗಳಿದ್ದಾರೆ. ನಾಗೇಶ್ ಹೇಳಿದ್ದು ಮಾತಿಗೆ ನಾನು ಒಮ್ಮತ ಇದೆ. ಯಾವುದಕ್ಕೆ ಒಮ್ಮತ ಇದೆ ಅಂದರೆ, 5ನೇ ತಾರೀಕು ಆಗಬೇಕಾಗಿರ್ತಕ್ಕಂಥ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ 5ನೇ ತಾರೀಕು ನಡೀಲಿ, ಅದರಲ್ಲಿ ಯಾವ ಭಿನ್ನಾಭಿಪ್ರಾಯನೂ ಇಲ್ಲ. 14ನೇ ತಾರೀಕು ನಡೀತಕ್ಕಂಥ ಅಂಬೇಡ್ಕರ್ ಅವರ ಜಯಂತಿ 14ನೇ ತಾರೀಕೆ ನಡೀಲಿ. ಎರಡನ್ನೂ ಒಟ್ಟುಗೂಡಿಸೋದು ಬೇಡ ಅಂತೇಳಿ ನಾಗೇಶ್ ಅವರ ಅಭಿಪ್ರಾಯ. ನಾನು ಅದಕ್ಕೆ ಒಮ್ಮತವನ್ನು ಸೂಚಿಸ್ತೇನೆ. ಅದಕ್ಕೆ ಹೇಳ್ಬಿಡ್ತೀನಿ, ಅದನ್ನು ಪದೇ ಪದೇ ಇಲ್ಲಿ ಚರ್ಚೆ ಮಾಡೋದು ಬೇಡ. ಅದಕ್ಕೆ ಅಂಬೇಡ್ಕರ್ ಜಯಂತಿ ಇನ್ನೊಂದು ಸಭೆ ಕರೆದು ಮಾಡೋಣ. ಇನ್ನು ನಮ್ಮ ಸೋದರ ಸಮಾಜದವರು ಕರೆಯೋಣ. ಅದಕ್ಕೆ 2 ವಿಚಾರಗಳಲ್ಲಿ ನಾವು ಕೂಡ ಜಗಜೀವನ್ ರಾಮ್ ವಿರೋಧಿಗಳು ಅಲ್ಲ, ಯಾರು ವಿರೋಧಿಗಳು ಅಲ್ಲ. ಸೊ ಇವತ್ತು ನಾವು ಸೇರಿರ್ತಕ್ಕಂಥದ್ದು ನಮ್ಮ ಪಾಲಿಗೋಸ್ಕರ. ನಾವು ಯಾರೋ ಪಾಲನ್ನು ಕಿತ್ಕೊಳ್ಳೋದಕ್ಕಲ್ಲ, ನಿಮ್ಮ ಪಾಲನ್ನು ನಮಗೆ ಕೊಡಿ ಅಂತ ಕೇಳೋದಕ್ಕಲ್ಲ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೀಸಲಾತಿಯ ಕನಸೇನಿತ್ತು, ಅವರ ಸಮಾಜ ಜನಸಂಖ್ಯೆ ಎಷ್ಟಿದೆ ಅವರಿಗೆ ಅವಕಾಶಗಳು ಅಷ್ಟೇ ಪ್ರಮಾಣದ ಮೀಸಲಾತಿ ಸಿಗಬೇಕು ಅಂತಕ್ಕಂಥದ್ದು. ಇಲ್ಲಿ ಆಗಿರ್ತಕ್ಕಂಥ ಒಂದು ನಾಗಮೋಹನ್ ದಾಸ್ ವರದಿ ಅವ್ರು ಕೊಡಬೇಕಾದ್ರೆ ತಪ್ಪು ಅವೈಜ್ಞಾನಿಕ ವರದಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ಇವತ್ತು ನಾವಿಲ್ಲಿ ಸೇರಿರ್ತಕ್ಕಂಥದ್ದು. ಅದು ನಿಜ ಕೂಡ. ಇವತ್ತು ಮಾದಿಗ ಸಮಾಜದ ಜಾತಿಗಳನ್ನು ಎ ವರ್ಗಕ್ಕೆ ಸೇರಿಸೋದಾದರೆ ವಲಯ ಸಂಬಂಧಿತ ಎಲ್ಲ ಜಾತಿಗಳನ್ನು ಬಿ ವರ್ಗಕ್ಕೆ ಸೇರಿಸಬೇಕಿತ್ತು. ಆದರೆ ಅಲ್ಲಿ ಅವರು ಮಾಡಿರ್ತಕ್ಕಂಥ ತಪ್ಪೇನಪ್ಪ ಅಂದರೆ, ಛಲವಾದಿಗಳನ್ನು ಹೊರತುಪಡಿಸಿ ಬರೀ ವಲಯರನ್ನು ಒಂದು ಗುಂಪು ಮಾಡಿ ಛಲವಾದಿಗಳನ್ನು ಹೊರತುಪಡಿಸಿ, ಅದರಲ್ಲಿ ಪರಿಯನ್ನು, ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರಗಳನ್ನು ಹೊರತುಪಡಿಸಿ ಇವರನ್ನೆಲ್ಲ ಸಪ್ರೇಟ್ ಮಾಡಿ ಬರೀ ಒಂದು ತೀರ್ಪನ್ನು ಕೊಡ್ತಾರೆ. ಅದರಲ್ಲಿ ಬರೀ ವಲಯರು ಇಷ್ಟು ಜನಸಂಖ್ಯೆ ಇದ್ದಾರೆ, ಆದಿ ಆಂಧ್ರಗಳು, ಆದಿ ಕರ್ನಾಟಕ, ಛಲವಾದಿಗಳು, ಈ ಪರಿಯನ್ನು ಇವರೆಲ್ಲ ಬೇರೆ ಬೇರೆ ಅಂತೇಳಿ ಅದನ್ನು ಒಂದು ಗುಂಪು ಮಾಡ್ತಾರೆ.
ಆ ಗುಂಪನ್ನ ಮಾಡಿದ್ದೇ ಆಗಿ ಒಟ್ಟಾರೆ ಸೇರಿಸಿದ್ದೇ ಆಗಿದ್ರೆ ನಾವು ಜನಸಂಖ್ಯೆಯಲ್ಲಿ ಜಾಸ್ತಿ ಇರ್ತಾ ಇದ್ವಿ. ಹತ್ತತ್ರ 37 ಲಕ್ಷ ಬರ್ತಿತ್ತು. ಆದರೆ ಇವತ್ತು ನಮ್ಮನ್ನ ಅವ್ರಿಗಿಂತ ಕಡಿಮೆ ಅಥವಾ ಅವ್ರಿಗೆ ಈಕ್ವಲ್ಲು ಅಂತೇಳಿ ನಮ್ಮನ್ನು ಮಾಡಿರ್ತಕ್ಕಂಥದ್ದು ಅವೈಜ್ಞಾನಿಕವಾದದ್ದು ಅಂತೇಳಿ ಇವತ್ತು ನಾವೆಲ್ಲರೂ ಸೇರಿದ್ದೀವಿ. ಮತ್ತು ಇನ್ನೊಂದು ಅವೈಜ್ಞಾನಿಕ ತೀರ್ಪನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ನಮ್ಮ ತಪ್ಪು ಕೂಡ ಇದೆ. ನಾನೊಂದು 2 ನಿಮಿಷ ಮಾತಾಡ್ತೀನಿ. ನಮ್ಮ ತಪ್ಪು ಕೂಡ ಇದೆ. ನಾವು ಜಾತಿ ಜನಗಣತಿ ಸಂದರ್ಭದಲ್ಲಿ ಜಾತಿಗಳನ್ನು ಹೇಳ್ಕೊಳ್ಳೋದಿರ್ತಕ್ಕಂಥದ್ದು ಒಂದು ತಪ್ಪಾದರೆ, ಈಗಾಗಲೇ ನಮ್ಮ ಮಾದಿಗ ಸಂಬಂಧಿತ ಜಾತಿಗಳು ಸುಮಾರು ವರ್ಷಗಳಿಂದ ಎಚ್ಚೆತ್ತುಕೊಂಡಿದ್ವು. ಅವರು ತನ್ನ ಜನಾಂಗಗಳಿಗೆ ಹೋಗಿ ಮನೆ ಮನೆಗೂ ಹೋಗಿ ಸೆನ್ಸಸ್ ಸಮಯದಲ್ಲಿ ನಮಗೆ ಅವರ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ನೀವು ನಮಗೇನೂ ಇಲ್ಲ, ನಾವು ಬಡವರಿದ್ದೀವಿ, ನಮಗೆ ಆಸ್ತಿ ಇಲ್ಲ ಅಂತೇಳಿ ಬರ್ಸಿ ಅಂತೇಳಿ ಅವ್ರ ಮನೆ ಮನೆಗೆ ಅವೇರ್ನೆಸ್ಸನ್ನು ಮೂಡಿಸಿದ್ರು. ನಾವೇನು ಮಾಡಿದ್ವಿ, ಸ್ವಲ್ಪ ಹೆಮ್ಮೆಯ ಸಮಾಜ ನಮ್ಮದು. ಈಗಾಗಲೇ ಫೇಸ್ಬುಕ್ ಇದರಲ್ಲೆಲ್ಲ ಹಾಕ್ಕೊಂಡಿದ್ದೀವಲ್ಲ ಗ್ರೂಪಲ್ಲಿ, ನಾವು ಮೇಲ್ವರ್ಗ ಮೇಲೆ ಅಂತೇಳಿ ನಾವು ಕಲ್ಪನೆ ಮಾಡಿಕೊಂಡು ನಮಗೆ 10 ಗುಂಟೆ ಜಮೀನು ಇರ್ತಕ್ಕಂಥದ್ದು 4 ಎಕರೆ ಇದೆ, 3 ಎಕರೆ ಇದೆ, ಕಾರ್ ಇದೆ, ಬಂಗ್ಲೆ ಇದೆ ಅಂತ ಬರ್ಸಿದ್ವಿ. ಈ ಒಂದು ತಪ್ಪಿಂದ ಇವತ್ತೇನಾಯಿತು ಅಂದರೆ ಅದು ನಮ್ಮ ಬೀಗ್ ಹೋಗ್ಬೇಕಾಯ್ತು. ನಾವು ಇವತ್ತು ಹಳ್ಳಿಗಾಡಿನಲ್ಲಿ ನೋಡೋದಾದರೆ ಯಾವ ಮಾದಿಗ ಸಂಬಂಧಿತ ಜಾತಿಗಳಿದ್ದಾವೆ ಅವು ಎಷ್ಟು ನಿಕೃಷ್ಟವಾಗಿ ಬದುಕ್ತಿದ್ದಾವೆ, ಅಷ್ಟೇ ನಿಕೃಷ್ಟವಾಗಿ ನಾವು ಬದುಕ್ತಿದ್ದೀವಿ. ನೋಡಿ, ಎಲ್ಲ ಸಿಟಿನಲ್ಲಿ ಒಂದು ಸ್ವಲ್ಪ ಜನ ಚೆನ್ನಾಗಿರ್ಬೋದು, ಅವರು ಚೆನ್ನಾಗಿದ್ದಾರೆ, ನಮ್ಮವರು ಚೆನ್ನಾಗಿದ್ದಾರೆ. ಹಳ್ಳಿಗಾಡಿಗೆ ಹೋದರೆ ಅಸ್ಪೃಶ್ಯತೆ ಅವ್ರಿಗೂ ಕಾಡುತ್ತೆ, ನಮಗೂ ಕಾಡುತ್ತೆ, ಅಷ್ಟೇ ನಿಕೃಷ್ಟವಾಗಿ ನಾವು ಕೂಲಿಗಳನ್ನು ಇದನ್ನು ಮಾಡಿಕೊಂಡು ಬದುಕ್ತಿದ್ದೀವಿ. ಇದು ನಾಗಮೋಹನ್ ದಾಸ್ ಅವರು ಅದು ಯಾಕೆ ಆ ವೈಜ್ಞಾನಿಕ ತೀರ್ಪನ್ನು ಕೊಟ್ಟರು ನಮಗೆ ಗೊತ್ತಾಗ್ತಿಲ್ಲ. ಅದರಲ್ಲಿ ಮಾಡ್ತಾ ನಾವು ಅಂದ್ಕೊಂಡಿದ್ದು ಏನಪ್ಪ, ಜಾತಿ ಗಣತಿ ಸಮಯದಲ್ಲಿ ಎಚ್ಚೆತ್ಕೊಳ್ಳಿಲ್ಲ, ಎಲ್ಲೆಲ್ಲಿ ಅನ್ಯಾಯ ಆಯಿತೋ ಅಲ್ಲೆಲ್ಲಿ ಎಚ್ಚೆತ್ಕೊಳ್ಳಿಲ್ಲ. ಯಾಕೆ ಎಚ್ಚೆತ್ಕೊಳ್ಳಿಲ್ಲ ಅಂದರೆ, ಇವರು ನಮ್ಮವರೇ ನಮ್ಮ ಜೊತೆಲಿ ಬಾಗಿಲಲ್ಲಿ ನಿಂತಿದ್ರು, ಇವರು ನಮ್ಮವರೇ, ಇವರು ನಮ್ಮ ಜೊತೆಲಿ ಮಲ ಒತ್ತಿದ್ರು, ಮೂತ್ರ ಒತ್ತಿದ್ರು ಅಂತೇಳಿ ನಾವು ಭಾವಿಸ್ಕೊಂಡು ಬಂದಿದ್ವಿ ಇದುವರೆಗೂ. ಹೌದಲ್ವಾ? ಹಂಗೆ ತಾನೇ ಯಾವತ್ತಾದರೂ ನಾವು ವಿರೋಧ ಮಾಡಿದ್ವಿ ಯಾರನ್ನಾದರೂ? ಇವತ್ತು ನ್ಯಾಯ, ನೀತಿ, ನಿಜಾಯಿತಿ, ನಂಬಿಕೆಗೆ ಅರ್ಹರಂದ್ರೆ ಮೊದಲನೇ ಜಾತಿ ನಮ್ಮದು. ಯಾಕೆಂತಂದ್ರೆ ಇದುವರೆಗೂ ರಾಜ್ಯ ಆಳ್ದವರು, ದೇಶ ಆಳ್ದವರು, ಊರನ್ನ ಆಳ್ದವ್ರು ಎಲ್ಲರೂ ನಮ್ಮನ್ನ ಜೊತೆಲಿ ಇಟ್ಕೊಂಡು ನಂಬಿಕಸ್ತರು ಅಂತೇಳಿ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ರು. ಹೌದಲ್ವಾ? ಆದ್ರೆ ಇವತ್ತು ನಾವು ಹೋರಾಟ ಮಾಡೋ, ನಾವು ಬೀದಿಗಿಳಿಯಂತ ಪರಿಸ್ಥಿತಿ ಬಂದಿದೆ. ಅದು ಯಾಕೆ ಬಂತಂದ್ರೆ ಅದು ಯಾರ್ದು ಬೇರೆಯವ್ರ ತಪ್ಪಲ್ಲ, ಅದು ನಮ್ದೇ ತಪ್ಪು. ಯಾಕಂದ್ರೆ ಎಚ್ಚೆತ್ಕೊಳ್ದೇ ಇರ್ತಕ್ಕಂಥದ್ದು, ನಮ್ಗೇನೋ ಒಂದಷ್ಟು ವಿದ್ಯೆ ಬುದ್ಧಿ ಸಿಕ್ತು, ಊಟ ಬಟ್ಟೆ ಸಿಕ್ತು, ಎಲ್ರಿಗೂ ಸಿಗ್ಲಿ ಅನ್ನೋಂಥ ಮನೋಭಾವದಿಂದ ನಾವೆಲ್ರಿಗೂ ಏನೋ ಅದೇನೋ ಹೇಳ್ತಾರೆ ಹಂಗೆ ದಾರೆ ಎರ್ಕೊಂಡು ಬಂದ್ವಿ. ಒಂದು ನಮ್ಮಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆ ಮನಸ್ಸನ್ನಾಗ್ಬೋದು, ಒಂದು ಅಷ್ಟೋ ಇಷ್ಟೋ ಹಣಕಾಸು ಆಗ್ಬೋದು, ಅಷ್ಟೋ ಇಷ್ಟೋ ವಿದ್ಯೆ ಬುದ್ಧಿ ಆಗ್ಬೋದು, ಇದನ್ನೆಲ್ಲರೂ ಎಲ್ರಿಗೂ ದಾರಿ ಹೇಳ್ಕೊಂಡು ಮಾರ್ಗದರ್ಶನ, ನಮ್ಗಿಂತ ಹೆಚ್ಚಾಗಿ ನಾವು ಸರಿ ದಾರಿಗೆ ಹೋಗ್ತಾ ಇಲ್ಲ ಅಂದ್ರೂ ನಮ್ಮ ಹಿಂದೆ ಮುಂದೆ ಇರೋರು, ನಮ್ಮ ಅಕ್ಕಪಕ್ಕ ಇರೋರು ಸರಿ ದಾರಿಯಲ್ಲಿ ಹೋಗ್ಬೇಕಂತೇಳಿ ಅವ್ರಿಗೆ ಬುದ್ಧಿ ಹೇಳೋಂಥದ್ದು ನಮ್ದು ಮನಸ್ಥಿತಿ. ಅವ್ರಿಗೆ ಸಹಾಯ ಮಾಡೋಂಥದ್ದು. ನಮ್ಮನೆಯಲ್ಲಿ ಅಕ್ಕಿ 1 kg ಇದ್ರೆ ಅದ್ರಲ್ಲಿ ಅರ್ಧ kg ಎತ್ಕೊಂಡೋಗಿ ಇನ್ನೊಬ್ರಿಗೆ ಅವರು ಉಪವಾಸ ಇರೋದು ಬೇಡ ಅನ್ನೋಂಥ ಮನಸ್ಥಿತಿ. ನಾವು ಹಿಂದಿನಿಂದನೂ ನಾವು ಕಷ್ಟದಿಂದ ಬಂದಿರೋರು, ಊಟ ಬಟ್ಟೆ ಕಷ್ಟಪಟ್ಟು ಬಂದಿರೋರು, ಅದು ನಮ್ಗೆ ಅರಿವಿದ್ರು ನಮ್ಗೆ ಒಂದು ಸಹಾನುಭೂತಿ, ಸಹಾಯ ಮಾಡುವಂತ ಮನಸ್ಥಿತಿಯಿಂದ ಇವತ್ತು ನಾವು ಬೀದಿನಲ್ಲಿ ಬಂದು ಕೂತ್ಕೊಳ್ಳೋಂಥ ಪರಿಸ್ಥಿತಿ ಆಗಿದೆ. ಹೋಗ್ಬೇಕಾದ್ರೆ ಒಂದು ಸಮಿತಿ ರಚನೆ ಆಗಬೇಕು, ಒಂದು ನಾಯಕತ್ವ ಬೇಕು. ಇವತ್ತು ಹೆಂಗೆ ಜ್ಞಾನ ಪ್ರಕಾಶ್ ಸ್ವಾಮೀಜಿಗಳು ರಾಜ್ಯದಲ್ಲಿ ನಾಯಕತ್ವ ಪಡ್ಕೊಂಡಿದ್ದಾರೆ, ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಒಂದು ಸಮಿತಿ ಮಾಡಿ ಒಬ್ಬರ ನಾಯಕತ್ವದಲ್ಲಿ ಈ ಒಂದು ಮುಂದಿನ ಹೋರಾಟಗಳನ್ನ ಎಲ್ಲವನ್ನು ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು. ಅದೇ ರೀತಿ ಎಲ್ರಿಗೂ ನಾಯಕತ್ವ ಗುಣ ಇದೆ ನಮ್ಮಲ್ಲಿ, ಅದೊಂದು ಸಮಸ್ಯೆ.